ಅದೇ ಮ್ಯಾಟ್ರಿಗೆ ಬಂದೆ ಸರ್ ನಾನು ಇವಾಗ. ನಿಮ್ಮ ಕುರ್ಚಿ ಗಡ 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 ಅಂತ ಅಲ್ಲಾಡ್ತಿದ್ಯಂತೆ. ಯಾವ ಗಡನೂ ಇಲ್ಲ ಗುಡನೂ ಇಲ್ಲ, ಏನು ಅಲ್ಲಾಡ್ತಿಲ್ಲ. ಯಾವುದೇ ಕುರ್ಚಿ ಅಲ್ಲಾಡಬೇಕು ಅಂತಂದರೆ, ರೀಪ್ಲೇಸ್ಮೆಂಟ್ ಆಗಬೇಕು ಅಂದರೆ, ಬದಲಾವಣೆ ಆಗಬೇಕು ಅಂದರೆ ಇದು ನಮ್ಮ ಕೈಲಿಲ್ಲ. ದಟ್ ಗೋಸ್ ಟು ಹೈಕಮಾಂಡ್. ಅದೇನಪ್ಪ ಅಂತಂದರೆ, ಹಾಗೆ ಈಗ ಇನ್ನೊಬ್ರು ಯಾರೋ ಒಬ್ರು ಹೇಳ್ಬಿಟ್ಟವ್ರೆ 2028ಕ್ಕೆ ನಾನೇ ಮುಖ್ಯಮಂತ್ರಿ ಅಂತ ಉತ್ತರ ಕರ್ನಾಟಕ ಭಾಗದಲ್ಲಿ. ಒಬ್ರು ಬೆಳಗಾವಿಂದ ಜಾರ್ಕೊಂಡು ಬಂದು ನಿಮ್ ಕುರ್ಚಿ ಮೇಲೆ ಕುತ್ಕೊಂಡು ಹುಳಿ ಹಿಂಡಿ ಅವರ ಮುಖ್ಯಮಂತ್ರಿ ಆಯ್ತಾರೆ ಅಂತ ಹೇಳ್ಬಿಟ್ರಂತಲ್ಲ ಸರ್. ಏಯ್ ಚಿನ್ನಿ, ಚಿನ್ನಮ್ಮ, ಚಿನ್ನಮ್ಮ, ಕೇಳಿಸ್ಕ ಚಿನ್ನಮ್ಮ. ಏನ್ ಗೊತ್ತಾ, ಪಾಪ ಅವ್ರು ವಿಧಾನಸೌಧ ಇಲ್ಲಿ ಗಂಟೆ ಬರ್ಬೇಕಾಗಿಲ್ಲ, ಬೆಳಗಾಂಲೇ ಒಂದು ಮಾಡಿದೀವಲ್ವ, ಅಲ್ಲೇ ಕೂತ್ಕೋಬೋದಲ್ವಾ, ಅಲ್ಲೇ ಉಪ್ಪು ಖಾರ ಹುಳಿ ಎಲ್ಲಾನು ಹಿಂಡ್ಬೋದಲ್ವಾ ಅವರು ಜಾರ್ಕೊಂಡು ಕೂತ್ಕೊಂಡು. ಇಲ್ಲಿ ನೋಡಿ, ಇದನ್ನೇ ಹೇಳೋದು ರಾಂಗ್. ಒಬ್ರು ಅವ್ರು ನಾನು ಮುಖ್ಯಮಂತ್ರಿ ಅಂದರು ಅಂತಾರೆ, ಇನ್ನೊಬ್ರು ನಿಮ್ಮ ಮುಖ್ಯಮಂತ್ರಿ ಸೀಟ್ ಖಾಲಿ ಇದೆಯಾ ಅಂತಾರೆ, ಇನ್ನೊಬ್ರು ಬಂಡೆಯವ್ರ ಮುಖ್ಯಮಂತ್ರಿ ಅಂತಾರೆ, ಇನ್ನೊಬ್ರು 4 DCM ಕೊಡಿ ಅಂತಾರೆ, ಇನ್ನೊಬ್ರು ಎಷ್ಟು ಕ್ಯಾಸ್ಟ್ ಐತೆ ಎಷ್ಟು DCM ಕೊಟ್ಬಿಡಿ ಅಂತಾರೆ. ಅದನ್ನೆಲ್ಲ ಮಾಡೋಕ್ಕಾಯ್ತದ? ದೀಶರ ಅಲ್ದ, ಊಹಾ ಪೋಹಾ, ಜಸ್ಟ್ ಅಸಂಪ್ಷನ್. ಅಂದ್ರೆ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು, ಬರೀ ಸುದ್ದಿ, ಸುಳ್ಳು ಸುದ್ದಿ. ಈಗ ನೀ ಹೇಳ್ತಿದೆ ಇಲ್ಲ ಆ ಥರ ಸುಳ್ಳು ಸುದ್ದಿ. ಸರ್ ನಾನು ಯಾವ್ದು ಸುಳ್ಳು ಹೇಳಲ್ಲ ಸರ್. ಜನ ಏನ್ ಹೇಳಿದಾರೋ, ಜನ ಪ್ರವೋಕ್ ಮಾಡೋದು. ಇನ್ನೊಬ್ರು ಯಾರು ಏನ್ ಹೇಳ್ತಾರೆ ಅದ್ರ ಮುಂದೆ ಮೊದಲು ಹೇಳ್ತಾರೆ. ನಿಮ್ಮ ಅಭಿಮಾನಿ ಅಣ್ಣ ನೀರ ಕಳೆದ ಕುಡಿದು ಬಿಟ್ಟದೆ ಅಂತಕ್ಕಂಥ. ಅದು ಯಾವನೊಬ್ಬ ಹೇಳ್ತಿದ್ದ, ಆ ಡೈಲಾಗ್ ಹೇಳಿದೆ ನಿನಗೆ. ಅಲ್ಲಪ್ಪ, ಇವೆಲ್ಲ ಏನು ಗೊತ್ತ ನೋಡು, ಅಂದ್ರು ಪಂದ್ರು ಅಂತ ಇವೆಲ್ಲ ನೀವೆಲ್ಲ ಫಿಟ್ಟಿಂಗ್ ಇಡೋದು. ಈ ಥರ ಅವರಂದ್ರು ಇವರಂದ್ರು ಅಂದ್ಬಿಟ್ಟು ಎಲ್ಲ ಏನೇನೋ ಮಾಡ್ಕೊಂಡು ಒಳಗೆ ಹೋಗ್ಬಿಡ್ತಾರೆ. ಅದಕ್ಕೆ ಡೋಂಟ್ ಕ್ಲಾಶಸ್ ಈವನ್ ಹಿಯರಿಂಗ್ ದ ರೂಮರ್ ನ್ಯೂಸ್. ರೂಮರ್ಸ್ಗಳನ್ನ ಕೇಳ್ಕೊಬಿಟ್ಟು ನಾವು ಒಬ್ರಿಗೊಬ್ರು ಕ್ಲಾಶ್ ಮಾಡ್ಕೋಬಾರ್ದು. ಅದಕ್ಕೆ ಹೇಳಿಲ್ವಾ, ಹೇಳಿದ್ದು ಸುಳ್ಳಾಗಬಹುದು, ಕೇಳಿದ್ದು ಸುಳ್ಳಾಗಬಹುದು, ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು. ಅಷ್ಟೇ. ಬರ್ಲಾ ಬರ್ಲಾ? ಅಯ್ಯಪ್ಪ, ರಾಮಯ್ಯ ಸರ್ ಹೋದ್ರು. ಈಗ ನಮ್ಮ ಡೀಪ್ ಡಿಸ್ಕಷನ್ ಕಾರ್ಯಕ್ರಮಕ್ಕೆ ಯಾರು ಬರ್ತಿದ್ದಾರೆ, ಏನು ಮಾತಾಡ್ತಾರೆ? ಇವರು ನಮ್ಮ ಕರ್ನಾಟಕದ ಕುಳ್ಳ, ನಮ್ಮ ರಾಜಕೀಯದ ಕುಳ್ಳ, ಬೇರೆ ಯಾರು ಅಲ್ಲ, ನಿಮ್ಮೆಲ್ಲರ ಪ್ರೀತಿಯ ಒನ್ ಅಂಡ್ ಓನ್ಲಿ ಸಮೀರ್ ಸರ್ ಕಾರ್ಯಕ್ರಮಕ್ಕೆ. ದೇವರೊಳಗೆ ಮಾಡ್ತದ ನನಗೆ ಅದು. ನಾನು ಸಿನಿಮಾದಲ್ಲಿ ಹೇಳ್ಬೇಕಾದ್ರೆ ಹೇಳಿದ್ದದು, ನಾನು ಸಿನಿಮಾ ಆ್ಯಕ್ಟಿಂಗ್ ಸ್ಕೂಲ್ಗೆ ಸೇರಿರ್ಬೇಕಾದ್ರೆ ಈಗ ಕರ್ನಾಟಕದಲ್ಲಿ ಒಬ್ರು ಕುಳ್ಳ ಅಂತಂದರೆ ಒಬ್ಬರೇನೆ ದ್ವಾರಕೀಶ್ ಅವರು. ಅದು ಬಿಟ್ಟರೆ ನೆಕ್ಸ್ಟ್ ನಾನು ಆಗ್ತಾ ಇದ್ದೆ ಅಂತ ಹೇಳಿದ್ದೆ. ಅದನ್ನ ಇಲ್ಲಿ ಹೇಳು ಅಂತ ಹೇಳಿದ್ನ. ದೇವರೊಳಗೆ ಮಾಡ್ತದ ನನಗೆ. ನಿನ್ನ ಜನ್ಮಕ್ಕೆ ಹೋಗು. ಏನೇ ಕೇಳಬೇಕಿದ್ರು ರಾಮ ಹೆಸರದು ನನ್ನನ್ನು ಕೇಳ್ರಿ. ಐ ಆಮ್ ದ ರೆಸ್ಪಾನ್ಸಿಬಲ್. ಅದಕ್ಕೆ ಅವಾಗ ಹೇಳಿದ್ನಲ್ಲ ನಾನು ಬಂಟ. ಅದನ್ನೇ ಹೇಳ್ತಾ ಇದ್ದೀನಿ, ಬಂಟ ಅಲ್ಲ. ಪಾಪ ಅವ್ರು ಏನೋ ಡಿಸ್ಕಷನ್ನು ಪಾರ್ಟಿ ಮೀಟಿಂಗ್ ಅಂತ ಹೋಗಿದ್ದಾರೆ. ಏನೇ ಕೇಳೋಗಿದ್ರು ನನ್ನನ್ನು ಕೇಳಿ, ನಾನು ಆನ್ಸರ್ ಮಾಡ್ತೀನಿ. 100ಕ್ಕೆ 100 ನೀವೇ ಆನ್ಸರ್ ಮಾಡ್ತೀರಾ? 100ಕ್ಕೆ 100 ಅಲ್ಲ, 100% ನಾನು ಅದಕ್ಕೆ ಉತ್ತರ ಹೇಳ್ತೀನಿ. 100%. ಏನು ಇವರು 100 ಅಂದ್ರೆ 100 ಅಂತವ್ರೆ. ಇವ್ರಿಗೆ ಯಾವ ಇಂಗ್ಲಿಷ್ ಬರ್ತದೆ? ಅದಕ್ಕೆ ಮೊನ್ನೆ ರಾಮೇಶ್ವರು ಹಂಗೆ ಹೇಳಿದ್ದು. ಕನ್ಫ್ಯೂಸ್ ಅದೇ, ನೀನು ಕನ್ಫ್ಯೂಸ್ ಆಗಲಿ ಅಂತ ನಾನು ಹೇಳಿದ್ದು. ನಾನು ಮೊನ್ನೆ ಏನು ಮಾಡಿದೆ, ರಾಮೇಶ್ವರ ನನ್ನ ಜೊತೆ ಮಾತಾಡ್ತಾ ಇರ್ಬೇಕಾದ್ರೆ ಹೇಳಿದೆ ನಾನು. ಅವ್ರು ಹೇಳಿದ್ರು ಅದು ಸುಮಾರು ಒಂದು 28 ಇರ್ಬೋದೇನಪ್ಪ ಅಂದರು. ಅದಕ್ಕೆ ನಾನು ಹೇಳಿದೆ ಗೊತ್ತಾ ಸರ್, 28 ಅಲ್ಲ ಸರ್, 28% ಅಂದ್ರೆ. ಅದು ಗೊತ್ತಾ? ಅದನ್ನೇ ಕಡೆ ನಾ ಕನ್ನಡದಲ್ಲಿ ಹೇಳಿದ್ದು. ನನಗೆ ಜ್ಞಾಪಕ ಶಕ್ತಿ ಚೆನ್ನಾಗಿದೆ. ಹಿಂಗೆ ಹೇಳಿದ್ರು. ನೀವು ಜೋರಾಗಿ ನಗಾಡ್ಬಿಟ್ರಿ. ನಗ್ತಾ ಇದ್ದೆ. ಸರ್, ಇವಾಗ ಡಿಪ್ ಡಿಸ್ಕಷನ್ ಅಲ್ಲಿ ನಾವು ನಮ್ಮ ರಾಜಕೀಯದ ಬೆಳವಣಿಗೆ ಬಗ್ಗೆ ನಾವು ಮಾತಾಡೋಣ ಸರ್. ಇವಾಗ ಸ್ಟಾರ್ಟ್ ಮಾಡೋಣ ಸರ್. ಅದನ್ನೇ ವೇಟ್ ಮಾಡ್ತಾ ಇದ್ದೀನಲ್ಲ, ನಿನ್ನ ಜನ್ಮಕ್ಕೆ ಮಾತಾಡು ಸರ್. ನೆಕ್ಸ್ಟ್ ಸಿಎಂ ಯಾರಾಗ್ತಾರೆ ಸರ್? ನಾನೇ. ಓ ಮೈ ಗಾಡ್, ಕರ್ನಾಟಕದ ಸಿಎಂ ನಾನೇ ರೀ. ನಾನೇ ಸಿಎಂ, ನಾನೇ ಮುಖ್ಯಮಂತ್ರಿ ಅಂತ ಹೇಳಕ್ಕಾಗತ್ತಾ? ದೇವರೊಳಗೆ ಮಾಡ್ತಾನ ನಿನ್ನ ಜನ್ಮಕ್ಕೆ. ಸಿಎಂ ನೆಕ್ಸ್ಟ್ ಯಾರು ಆಗ್ತಾರೆ ಅಂತಂದ್ರೆ, ಈಗೇನು ಸಿಎಂ ಕುರ್ಚಿ ಖಾಲಿ ಇದೆಯಾ? ಏನು ಟವಲ್ ಹಾಕಿದಾರಾ? ಇಲ್ವಲ್ಲ, ಸಿಎಂ ಇದ್ದಾರೆ, ಒಳ್ಳೆ ಅಡ್ಮಿನಿಸ್ಟ್ರೇಷನ್ ಕೊಡ್ತಾ ಇದ್ದಾರೆ. ಈಗ ಯಾಕೆ ಸಿಎಂ ಪ್ರಶ್ನೆ ಅಲ್ಲ? ಅದೇ ಇವಾಗ ನೆಕ್ಸ್ಟ್ ಯಾರು, ಇವ್ರು ಆದ್ಮೇಲೆ ಯಾರು ಆಗಬಹುದು ಅಂತ ಅದನ್ನೇ ಹೇಳ್ತಾ ಇದ್ದೀನಿ ರೀ. 5 ವರ್ಷ ಎಲೆಕ್ಷನ್ ಆದಮೇಲೆ ಮತ್ತೆ ಆವಾಗ ಸಿಎಂ ಚೇಂಜ್ ಆಗುತ್ತೆ.
ಅಲ್ಲಿವರೆಗೆ ಏನಾಗುತ್ತೆ ಯಾರೋ ಗೊತ್ತು. ಯಾರಿಗೆ ಗೊತ್ತು? ಈಗ ಸದ್ಯಕ್ಕೆ CM ಇದ್ದಾರೆ, CM ಕುರ್ಚಿ ಖಾಲಿ ಇಲ್ಲ, ಅದನ್ನೇ ಹೇಳ್ತಾ ಇರೋದು. ಅಲ್ಲ ಸರ್, ಇವಾಗ ನಿಮ್ಮ ರಾಮಯ್ಯ ಸರ್ನ ಕುರ್ಚಿಯಿಂದ ಇಳಿಸಿ ಬೇರೆ ಕುತ್ಕೊಳ್ಳೋಕೆ ರೆಡಿ ಆಗಿದ್ದಾರೆ ಅಂತ ನಾನು ಕೇಳ್ಪಟ್ಟಿದ್ದೆ. ನಾನು ತುಂಬಾ ಜನ ಹೇಳ್ತಿದ್ದಾರೆ. ಸೊ ಅದ್ರ ಬಗ್ಗೆ ನೀವು ಇದು ಟೋಟಲಿ ರಾಂಗ್. ತಪ್ಪು ಅಂತ ಹೇಳ್ತಿದ್ದೀರಾ ಸರ್? ಇಲ್ಲ, ರಾಂಗ್. ಇದು ಟೋಟಲಿ ರಾಂಗ್ ರೀ. CM ಇಳಿಸ್ತಾರೆ, CM ಬರ್ತಾರೆ, ಇದು ಟೋಟಲಿ ರಾಂಗು. ನೀವೇ ಕೇಳಿಸ್ಕೊಳ್ಳಿ ಯಾರನ್ನಾದ್ರು. ಸರ್ ಅಂದ್ರೆ ಕುರ್ಚಿ ಅಲ್ಲಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಾ? ಎಸ್ ಸರಿ ಹೇಳೋದು ನಿಮಗೆ. ಅಲ್ಲಾಡ್ತಿಲ್ಲ ಅಲ್ಲ, ಕುರ್ಚಿ ಶೇಕ್ ಆಗ್ತಾ ಇಲ್ಲ ಅಂತ ಕೇಳಬೇಕು. ಶೇಕ್ ಆಗ್ತಾ ಇಲ್ಲ ಸರ್. ಇವಾಗ CM ಇರ್ಲಿ ಬಿಡಿ, ಇದಾರೆ, ಇರ್ಲಿ ಬಿಡಿ, ಏನು ಅವರೇ ಇರ್ತಾರೆ. ಹಂಗಲ್ಲ ಸರ್. ಮತ್ತೆ ಅಂದ್ರೆ ಇವಾಗ DCM ಸ್ಥಾನಕ್ಕೆ ತುಂಬಾ ಕಿತ್ತಾಟಗಳು, ಕಸಕಸು, ಕಿಸಿ ಕಿಸಿ, ಗುಸುಗುಸುಗಳು, ಜಗಳಗಳು, ಈ ತರ ಏನಾಗ್ತಿದೆ ಅಲ್ಲ, ಅದಕ್ಕೆ ಏನ್ ಹೇಳ್ತೀರಾ ಸರ್? ನೀವು ಇದನ್ನೆಲ್ಲ ನೋಡ್ಕೊಂಡು ಹೆಂಗ್ ಕುತ್ಕೊಂಡಿದ್ದೀರಾ? ಮನೇಲಿ ನುಗ್ಗೆಕಾಯಿ ಇದೆಯಾ? ಬಾಯಿ ಇಟ್ಕೊಂಬಿಡು. ಗುರಿ 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 ಪಂ ಪಂ ಪಂ, ಪಿಂಯ ಪಿಂಯ ಪಂ ಪಂ ಪಂ. ಹಾಡು ಹೇಳ್ತಾ ಇದ್ದಲ್ಲ, ಭಟ್ರು ಹಾಡು ಹೇಳ್ದಂಗೆ. ಯಾವುದೂ ಇಲ್ಲ, ನಮ್ದು ಹೈಕಮಾಂಡ್ ಪಕ್ಷ. DCM ಕೊಟ್ಟು ನನಗೂ ಕೊಡಬೇಕು. 2 ಲಕ್ಷ ಲೀಡು ವೋಟಿಂಗು. ಒಂದು ಕಡೆ 1 ಓಟು ಮಿಸ್ ಇಲ್ಲ, 2 ಲಕ್ಷಕ್ಕೆ 2 ಲಕ್ಷ ಓಟ್ ಮೀಟಿಂಗು. ನಾನು ಹೇಳಿದ್ದೀನಿ, ನಾನೊಬ್ಬ ಜವಾಬ್ದಾರಿ, ನನಗೂ DCM ಬೇಕು ಅಂತ ಕೇಳ್ತೀನಿ. ಕೇಳಕ್ಕಾಗತ್ತಾ? ಇಲ್ಲ. ನನಗೂ ಆಸೆ ಇದೆ, CM ಇದೆ, DCM ಇದೆ. ಹೈಕಮಾಂಡು ನಮ್ದು ದೊಡ್ಡ ಪಕ್ಷ ರೀ. ಹೈಕಮಾಂಡ್ ಏನು ಹೇಳ್ತೆ ಅದೇ ಪಾಲನೆ ಮಾಡಬೇಕು. ಸುಮ್ಮನೆ ಅಲ್ಲಿ ಇಲ್ಲಿ ಕುತ್ಕೊಂಡು ಆಡಲ್ಲ. DCM ಇರ್ಲಿ ಬಿಡಿ ಸರ್, CM ಪುನಃ ಅಲ್ಲಿಗೆ ಬರ್ತಾ ಇದೆಯಾ? CM ಜಾಗಕ್ಕೆ ಬಂಡೆಯವ್ರು ಬರ್ಬೋದು, ಇಲ್ಲ ಅಂತಂದ್ರೆ ನಮ್ಮ ಬೆಳಗಾವಿಯಿಂದ ಜಾರ್ಕೊಂಡು ಹುಳಿಹಿಂಡಕ್ಕೆ ಬರ್ಬೋದು ಅಂತ ಬಂಡೆಯವ್ರ ಬಗ್ಗೆ ತುಂಬಾ ಕ್ಲಾರಿಟಿ ಆಗಿ ನಮ್ಮ ಸ್ವಾಮಿಗಳು ವೇದಿಕೆ ಮೇಲೆ ಹೇಳ್ಬಿಟ್ಟಿದಾರಲ್ಲ ಸರ್, ಬಂದ್ರು ಬರಬಹುದು ಅಂತ ಹೇಳಿ. ಸೊ ಅದಕ್ಕೋಸ್ಕರ ನಾವು ಕೇಳ್ತಾ ಇದೀವಿ. ಅವರೊಂಥರ ಸ್ಪಷ್ಟನೆಯಿಂದ ತುಂಬಾ ಸ್ಪಷ್ಟತೆ ಕೊಟ್ಟಿದ್ದಾರೆ ಅವರ ಒಂದು ಮಾತಿನಲ್ಲಿ. ಪ್ರೀತಿ, ವಿಶ್ವಾಸ, ದಿಲ್ ಕಿ ಧಡ್ಕನ್, ಮೊಹಬ್ಬತ್, ಪ್ಯಾರ್, ಇಷ್ಕ್. ಅದೇನಂದ್ರೆ ಪ್ರೀತಿ ಪ್ರೇಮ ಅಷ್ಟೇ. ಈಗ ಮೊನ್ನೆ ನಾಡಪ್ರಭು ಕೆಂಪೇಗೌಡ ಅವರ ಜಯಂತಿ ಮಾಡ್ತಾ ಇದ್ವಿ, ಎಲ್ಲ ಇದ್ವಿ. ಅಲ್ಲಿ ಸ್ವಾಮೀಜಿ ಹೇಳೋ ಸಹಜ ನೋಡಿ, ಇಂಥ ರಾಜ ಮಹಾರಾಜರು ಆಳಿರೋದು. ಆದ್ದರಿಂದ ಒಂದು ಕಡೆ ನೀವು ಕೊಡಬೇಕು, ಒಂದು ಕಡೆ ನೀವು ಎಲ್ಲ ನಿಮ್ಮಾದ್ಮೇಲೆ ಇವರು ಕೊಡಿ ಅಂತೆ. ಆದಮೇಲೆ ಅಂತ ಹೇಳಿದ್ದಾರೆ ಅವರು, ಈಗ ಬಿಟ್ಬಿಟ್ಟು ಹೋಗಿ ಅಂತ ಹೇಳಿಲ್ಲ. ಅದಕ್ಕೆ ಕೆಲವರು ಹೇಳ್ತಾ ಇದ್ರು. ಅದಕ್ಕೆ ನಮ್ಮ ಬಂಡೆ ಅವ್ರು ಹೇಳಿದ್ರಲ್ಲ, CM ಸ್ಥಾನದ ಬಗ್ಗೆ ಯಾರಾದರೂ ಮಾತಾಡಿದ್ರೆ ನೋಟಿಸ್ ಕೊಡ್ತೀನಿ, DCM ಸ್ಥಾನದ ಬಗ್ಗೆ ಮಾತಾಡಿದ್ರೆ ನೋಟಿಸ್ ಕೊಡ್ತೀನಿ ಹೇಳಿದ್ದಾರೆ. ಅಲ್ಲಿಗೆ ಪಕ್ಕ ಬಂದ್ ಕೇಳ್ ಕಟಮ್ ನಾಟಕ್ ಬಂದ್, ಇನ್ನೇನು ನೋ ಜಗಳ. ಓಕೆ ಸರ್, ಇವಾಗ ನೀವು ರಾಜ್ಯದಲ್ಲಿ ನಡೀತಾ ಇರೋ ಘಟನೆಗಳ ಬಗ್ಗೆ ಏನು ಹೇಳ್ತೀರಾ ಸರ್? ಇನ್ಸಿಡೆಂಟ್ಸ್ ಅದೇ ಘಟನೆ ಅಲ್ಲ, ಇನ್ಸಿಡೆಂಟು ನಾನು ಹೇಳ್ತಾ ಇದ್ದೀನಿ. ಆಗ್ತಾ ಇದೆ, ಕಡಿಮೆ ಆಗ್ತಾ ಇದೆ, ಮಳೆ ಬರ್ತಾ ಇದೆ, ಉಷ್ಣಾಂಶ ತೇವಾಂಶ ಎಲ್ಲ ಆಗ್ತಾ ಇದೆ. ಅದಕ್ಕೆ ಹೇಳೋದು, ಯಾರಾದ್ರೂ ತಪ್ಪು ಕುಡಿದವರು ಉಪ್ಪು ಕುಡಿದವರು ತಪ್ಪು ಕುಡಿಲೇಬೇಕು. ತಪ್ಪು ಕುಡಿದವರು ಉಪ್ಪು ಕುಡಿಲೇಬೇಕ್ರಿ. ತಪ್ಪು ಮಾಡಿದವರು ಉಪ್ಪು ತಿನ್ಬೇಕು. ನೀನೇ ಕೇಳಿಸ್ಕೊಂಡಿಲ್ಲ, ನಾನು ಕರೆಕ್ಟ್ ಆಗಿ ಹೇಳಿದೆ. ಏನು ಹೇಳಿದೆ ಹೇಳು? ತಪ್ಪು ಮಾಡಿದವರು ಉಪ್ಪು ಕುಡಿಬೇಕು. ಅದೇ ನಾನು ಹೇಳಿದ್ದು. ಮತ್ತೆ ಶಾಕ್ ಯಾಕೆ ತಗೊಂಡೆ? ಓಕೆ ಸರ್, ತುಂಬಾ ಹೇಳಿದೆ ಸರ್. ಶುಕ್ರಿಯಾ ಸರ್. ಇನ್ನೇನಾದ್ರು ವಿಷಯ ಬೇಕಾ? ಎಲ್ಲ ಹೇಳ್ಬಿಟ್ರಿ ಸರ್. 4 ದಿನ ಫುಲ್ ಮಳೆ ಅಂತೆ, 98% ಸೆಲ್ಸಿಯಸ್ ಡಿಗ್ರಿ ನಾರ್ಮಲ್ ಉಷ್ಣಾಂಶ. ಇನ್ನೇನಾದ್ರು ವಿಷಯ ಆಯ್ತಾ? ಮುಗಿತು ಸರ್. ಆಯ್ತು, ಮನೆ ಹತ್ರ ಬಂದ್ಬಿಡು, ಖಾಲಿ ಪಲಾವ್ ಇದೆ ತಗೊಂಡು. ಸರಿ ಸರ್. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.